You have to understand. Hell with your bloody shit. Listen to me now. Shut up. ಏನಾಯ್ತು? ನಮ್ ದುಬೈ ಆಫೀಸಲ್ಲಿ ಶೂಟ್ ಔಟ್ ಆಗಿದೆ. You goddamn freaks messed it up. ನಮ್ಮವರು ಇಬ್ರು, ಪೊಲೀಸ್ನವನೊಬ್ಬ, ಮೆಹಮೂದ್ ಗ್ಯಾಂಗ್ 4 ಜನ. ಇದು ರೆಹಮಾನ್ ಫೋನ್ ನಂಬರ್. 786 ದೇವ್ರ ನಂಬರ್, 886 ಶೈತಾನ್ ನಂಬರ್. ಅವನಿಗೆ ಡಯಲ್ ಮಾಡಿದ್ರೆ ಸಿಗ್ತಾನ? ಡಯಲ್ ಮಾಡಿ. ರಿಂಗ್ ಆಗ್ತಾ ಇದೆ. हेलो, कौन बे? नायडू. ए लोफर, तेरी को कितने बार बोलने का? फोन मत कर, मत कर, मत कर. ತಲೆಗೆ ನೆಟ್ಗೆ ಇಲ್ಲ. ರೆಹಮಾನ್, ಯಾರೋ ನೀನು? ಈ ನಂಬರ್ ಇಂದ ಫೋನ್ ಬಂದಿತ್ತು ಅಂತ ಬ್ಯಾಂಗ್ಳೂರಲ್ಲಿರೋ 96 ಸ್ಟೇಷನ್ಗೆ ಹೋಗಿ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನಾನ್ ಯಾರು ಅಂತ. ನಾನ್ ತಲೆ ಕೆಡ್ಸ್ಕೊಂಡು ಕೈ ಹಾಕಿರೋ ಜಾಗಕ್ಕೆ ನೀನ್ ಒಂಟೆ ತರ ತಲೆ ತುರ್ಸ್ಕೊಂಡು ಆ ಜಾಗನ ಹೊಡೆಯಕ್ ನೋಡ್ತಾ ಇದೀಯ. ನಾನ್ ತಲೆ ಕೆಟ್ರೆ अबे आवाज किसको दे रहा है तू? ಅಲ್ಲೆಲ್ಲೋ ಕುಂತ್ಕೊಂಡು ಧಮ್ಕಿ ಹಾಕ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀನಿ. ದಮ್ है तो सामने बारो मगने. ಅವನು ಬಾಯಿ ಸರಿ ಇಲ್ಲ ಅಂತ ಕೆಂಚ ಹೇಳದ್ನಲ್ಲ ಮಾದ. ನಾ ಊರ್ ಬಿಟ್ಟು ಬಂದ್ಮೇಲೆ ಅಕ್ಕ ತಂಗಿ ಅಮ್ಮ ಅನ್ನೋ ಪದಗಳಿಗೆ ಗೌರವ ಇಲ್ದಂಗ ಆಗೋಯ್ತು. ನಾಡುಗಳೇ, ಬುಜಿಗೆ ಫೋನ್ ಹಾಕಿ. ಆತರ ಪಡ್ಬೇಡ ಮದ. ಫೋನ್ ಮಾಡಿ. ಮದ, ಬುಜ್ಜಿ ಲೈನಲ್ಲಿದ್ದಾನೆ. ಹೇಳೋಣ. ವಿಷಯ ಗೊತ್ತಾಯ್ತಾ? ನಾಯ್ಡು ಎಲ್ಲ ಹೇಳೋರಣ. ಇವತ್ತು ಸಾಯಂಕಾಲ ಫ್ಲಾಶ್ ನ್ಯೂಸ್ ನೋಡ್ರಣ. ಶಬಾಷ್. ನಮಸ್ಕಾರ ಸರ್. ನಮಸ್ಕಾರ. ಹೇಮಂತ್ ಸಾಹೇಬ್ರು ಒಳಗಿದ್ದಾರೆ. ಯಾರೇ? ಇಲ್ಲಿ ರೆಹಮಾನ್ ಅಂದ್ರೆ ನಾನೇ. ಬಾಸ್, ಆ ಫೋನ್ ನಂಗೆ ಬಾಸ್. ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಹಲೋ, ಯಾರೇ? ಮಾದೇಶ. ಹಲೋ ಅಣ್ಣ. ಗಾಡಿ ಜೈಲ್ಗೆ ಹೋಗ್ತಾರಂಗ್ ಕಾಣುತ್ತೆ. ಹ್ಞೂ ಅಣ್ಣ. ಎಷ್ಟು ವರ್ಷ ಸಜಾ? 14 ವರ್ಷ ಅಣ್ಣ. 14 ದಿವಸದಲ್ಲಿ ಹೊರಗಡೆ ಇರ್ತೀಯ. ಬುಜಿ, ಒನ್ ಮೋರ್ ಥಿಂಗ್, ಆ ಜಾಗದಲ್ಲಿ ನಮ್ ಬೋರ್ಡ್ ಬಿಡಬೇಕು. ಬಿತ್ತು ನೋಡ್ರಣ. ಇದು ಇವತ್ತಿನ ಭೂಗತ ಪ್ರಪಂಚ. ಯಾರದ್ದೋ ಜಾಗ ಯಾರೋ ಕೇಳ್ತಾರೆ, ಯಾರೋ ಕೊಡಬೇಡಿ ಅಂದ್ರೆ ಮತ್ತಾರೋ ಕೊಡ್ಲೇಬೇಕು ಅಂತಾರೆ. ಇಲ್ಲಿ ಯಾರ ಮಾತನ್ನ ಕೇಳಬೇಕು, ಯಾರ ಮಾತನ್ನ ಮೀರಬಾರ್ದು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೊಂದು ವೇಳೆ ಮಾತು ಮೀರಿದ್ರೆ ಗುಂಡಾರ್ತವೆ. ಓಕೆ. ಒಂದು ಕಡೆ ಮನೆಗೆ ಹೆಣ ಬಂದ್ರೆ ಮಾತು ಮುಂದಿಟ್ಟವನ್ ಬಂಗ್ಲೆಯಲ್ಲಿ ನಗು ಕೇಕೆ ಹಾಕಿ ನಗುತ್ತೆ. ನಾನಿದನ್ನ ನಿಷೇಧ ಲೋಕ ನಿಂದಿತರ ಜಗತ್ತು ಅಂತ ಕರಿತೀನಿ. ಇಲ್ಲಿ ಒಳ್ಳೆಯವರಿಗೆ ಕೆಲಸ ಇಲ್ಲ, ಪುಕ್ಕಳರಿಗೆ ಪ್ರವೇಶ ಇಲ್ಲ. ರೌಡಿಗಳು, ಕಳ್ಳರು, ದರೋಡೆಕೋರರು, ಕೊಲೆಗಡಕರು, ಕುಡಿದು ತಲೆ ಹಿಡಿಯೋ ಮಾಮಂದ್ರು, ಸರ್ಗಾಸಿ ಸುಸ್ತಾಗಿ ಮನೆದಾರಿ ಹುಡುಕ್ತಾ ಹೋಗೋ ವೇಶ್ಯರು, ಹೆಣ ಕದಿಯೋರು, ಗಾಂಜಾ ಮಾರೋ ಕದೀಮ್ರು, ಹುಳು ಬಿದ್ದು ಮೈಯೆಲ್ಲ ತುಕ್ಕಿಡಿದ ಡ್ರಗ್ ಅಡಿಕ್ಟ್ಸ್, ಗಾಡಿ ನಿಲ್ಲಿಸಿ ಪೆಟ್ರೋಲ್ ಬೇಡೋ ಸೈಕೋಪಾತ್ಸ್, ಎಲ್ರೂ ಕಾಯೋಕೆ ಅಂತ ಬರೋ ಈ ಬೀಟ್ ಪೊಲೀಸ್, ಇವರೆಲ್ಲರೂ ಸೇರಿ ಸೃಷ್ಟಿಸಿರೋ ಅಸಹ್ಯಕರವಾದ ಜಿಗುಪ್ಸೆ ಹುಟ್ಟಿಸೋ ನಡುರಾತ್ರಿಯ ಲೋಕ, ಪಾಪಿಗಳ ಲೋಕ, ಭೂಲೋಕ, ಬೆಂಗಳೂರಿನ ಭೂಗತ ಲೋಕ. ಇಂಥ ಒಂದು ಜಗತ್ತನ್ನ ಆಸ್ಟ್ರೇಲಿಯಾದಲ್ಲಿ ಕೂತು ಆಳ್ತಾ ಇರೋ ಈ ವ್ಯಕ್ತಿಯ ಕಥೆಯನ್ನ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಈತನ ಹೆಸರು ಕೇಳಿದ್ರೆ ಬ್ಯಾಂಗ್ಳೂರಲ್ಲಿ ಕಿವಿ ಕೇಳದ ಕಿವುಡನು ಕೂಡ ಸಿಡಿಲ್ ಹೊಡೆದ ಸದ್ದು ಕಿವಿಗೆ ಬಿದ್ದಾಗುತ್ತೆ. ಕಣ್ಣು ಕಾಣದ ಕುರುಡನು ಕೂಡ ಮಿಂಚ್ ಹೊಡೆದ ಏಟಿಗೆ ದೇವ್ರ ಕಂಡಾಗುತ್ತೆ. ಸ್ನೇಹಿತರೆ, ಬೆಂಗಳೂರು ಅನ್ನೋ ವಿಷನಗರಿಯಲ್ಲಿ ಅಂಡರ್ವರ್ಲ್ಡ್ ಸುಳಿಯಲ್ಲಿ ಸಿಕ್ಕ ಓರ್ವ ರೌಡಿಯ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಸೊ ಜಸ್ಟ್ ವಾಸ್ ದಿಸ್. ಒಟ್ಟು 30 ಲೀಟರ್. 1500 ರೂಪಾಯಿ ಕೊಡಿ. ಏನ? 6 ಗಾಡಿಗೆ 5 ಲೀಟರ್ ಪೆಟ್ರೋಲ್, 30 ಲೀಟರ್, 1500 ರೂಪಾಯಿ ಕೊಡಿ. ಕಡಿತದ ನಮ್ಮ ಮಗನ. ಮಾದೇಶ ಅವರು ಕಾಂಕಡ ಹುಡುಗರು. ಅವ್ರಿಗೆ ಬೇಕಾಗಿರೋ ಪೆಟ್ರೋಲ್ ತುಂಬಿಸಿರೋದು ನಮ್ ಬಂಕ್ ಚಿಕ್ಕು. ಬಂಕೆ ನಿಮ್ಮಪ್ಪಂದ. ಕೆನ್ನೆ ಸ್ಮೂತ್ ಆಗೈತೆ. ಕುರ್ಪ ಹಾಕಿದ್ರೆ ನಾಳೆಗೆ ಸಮೇತ ಕಿತ್ ಬರ್ತದೆ. ಎಲ್ಲ ನಾಯ್ಡು. ಮದೇಶ, ನಾಯ್ಡು ಕರೀತಾವ್ರೆ. ಕಳ್ಸ್ಕೋ. ನೀನೇನೋ ಗುರಾಯಿಸ್ತಾ ಇದೀಯಾ? ಒಳಗಡೆ ಹೋಗಿ ದುಡ್ಡೆ ತಕೊಂಬ ಹೋಗಲೇ. ಬಾಲ್.
ಅವರು ಖಾನ್ ಹುಡುಗರು. ಆ ಖಾನು ಗುರುನಾರಾಯಣ್ ನಾಯಿ. ನಿನಗದೆಲ್ಲ ಗೊತ್ತಾಗೋದಿಲ್ಲ. ಈ ಹಣನ ತಗೊಂಡೋಗ ಅವ್ರಿಗೆ ಕೊಟ್ಟು ಅವ್ರನ್ನ ಸಾಗಾಕು. ನಾಡಿಗಳೇ, ನನಗೆ ಸಂಬಳ ಕೊಡ್ತಾ ಇರೋದು ಪೆಟ್ರೋಲ್ ಹಾಕೋಕೆ, ಈ ರೀತಿ ಕೆಲಸ ಮಾಡೋದಕ್ಕಲ್ಲ. ನಾಯ್ಡುಗಳೇ, ಸ್ಯಾಂಡಿ ಕೆಂಚಿನ ಹುಡುಗಿನ ಎತ್ತಾಕೊಂಡ್ಬಿಟ್ಟಿದ್ದಾರೆ. ಸ್ವಾತಿ ಮದ ನಾಯ್ಡುಗಳೇ, ಅವ್ರು ಮತ್ತೆ ಬಗ್ಲಕ್ ಬರೋದಿಲ್ಲ. ಒಳಗಡೆ ಕೂತ್ಕೊಂಡು ಏನೋ ಕಿತ್ತಾಗ್ತಿದ್ದೆ. ನಾನ್ ಬಂದ ತಕ್ಷಣ ಬಂದಿದ್ರೆ ಈ ಶೋ ಎಲ್ಲ ರೇಟ್ ಆಯ್ತಿರ್ಲಿಲ್ವಾ? ಈಗ ನಿನ್ ಕಾಲಿಗೆ ಬಿಡ್ಬೇಕಾ? ಬರೋ ಸ್ವಲ್ಪ ತಡ ಆಯ್ತು. ತಗೋ ಇದನ್ನ ತಗೊಂಡು ನೋಡೋಣ, ಬಿಟ್ಬಿಡು. ಬೇಡ ಸಂಡೆ. ಮಗನಲ್ಲಿ ಏನ್ ತಿಳ್ಕೊಂಡಿದ್ದಾರೆ ಅವರು? ಪೆಟ್ರೋಲ್ ಕೊಟ್ಟು ದುಡ್ಡು ಕೊಟ್ಟು ಈ ರೀತಿ ಹುಡುಗಿನ ಯಾರು ನಾಡುಗಳ ಹುಡುಗಿ? ನಮ್ ಕೆಂಚ ಹುಡುಗಿ. ಏಯ್, ಯಾವನ ಅವ್ನ ಕಾನು? ಯಾವನ ಗುರುನಾರಾಯಣ? ಹೋಗಿ ಹೇಳೋರ್ಗೆ ಇಲ್ಲಿ ಪೆಟ್ರೋಲ್ ಸಿಗುತ್ತೆ, ನೀವು ಹಣ ಕೊಟ್ಟನೆ ನಾವು ಪೆಟ್ರೋಲ್ ಹಾಕೋದು. अबे भड़वे, भाई बनना चाहता है क्या? खान यार ಅಂತ ಕೇಳ್ದೆ ಇಲ್ಲ. देख खान. ನಾಯ್ಡು, ಇವನಾಗ ಎಲ್ಲಿಂದ ಹಿಡ್ಕೊಂಬಂದು? ಮಗ ಮಸ್ತಾಗಿ ಅವನೇ, ಆನೆ ಹಂಗೆ ನುಗ್ತಾನೆ. ಅಬೇ ಅತ್ತೇರಿ ನಂದು ಹಣ್ಣು. ಅಯ್ಯೋ ನೀನ್ ಯಾರ ಅಪ್ಪಂದು ಅಂತ ಕೇಳ್ತೀಯಾ?
ನೀ ಹೊರಡು, ಉಳಿದದ್ ನಾನು ನೋಡ್ಕೋತೀನಿ. ಹೊರಗಡೆ ಜೋರಾಗಿ ಗಲಾಟೆ ನಡೆದಿದೆ. ಗೊತ್ತಿಲ್ಲ ಅದ್ ಹೆಂಗಾಯ್ತು ಅಂತ. ಅವನು ಖಾನ್, ಗುರುನಾರಾಯಣ್ ಶಿಷ್ಯ. ಈ ಬಂಕಿಗೆ ಹಫ್ತಾ ವಸೂಲಿ ಮಾಡಕ್ ಬರ್ತಿದ್ದ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅಂತದ್ರಲ್ಲಿ ಅವನನ್ನ ಯಾರು ಹೊಡೆದಿದ್ದಾರೆ ಅಂತ ಗೊತ್ತಿಲ್ಲ. ಹೊಡೆದಿದಾರಂತ ನಾನೆಲ್ಲಿ ಹೇಳ್ದೆ? ಆಕ್ಸಿಡೆಂಟ್ ಆಗಿರ್ಬೋದಲ್ಲ? ಆಗಿರ್ಬೋದು. ನಾಯ್ಡು, ಆಕ್ಸಿಡೆಂಟ್ ಆಗಿ ಟೈರ್ ಅಡಿ ಬಿದ್ದು ಸಾಯಕ್ಕೆ ಕಾನೇನು ಮುದಿ ಹುಲಿ ಅಲ್ಲ. ಯಾರಾದ್ರೂ ಹೊಡೆದಾಕಿದಾರಂತಂದ್ರೆ ಖಾನ್ ಅಷ್ಟು ಸುಲಭವಾಗಿ ಸಿಗೋ ಬೇಟೆನೂ ಅಲ್ಲ. ಹಾ, ಬೇಟೆಗಾರ ಜೋರಾಗಿದ್ರೆ ಹೇಳಕ್ಕಾಗಲ್ಲ. ಯಾರ ಗಂಡ್ಸು? ಹೇಳಿದ್ನಲ್ಲ ಸರ್, ಗೊತ್ತಿಲ್ಲ ಅಂತ. ನಿನಗ್ ಗೊತ್ತು, ಹೇಳೋ ಮರಿ. ನನಗ್ ಗೊತ್ತಿಲ್ಲ ಸರ್. ಹೇಳೋ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಬೀರಯ್ಯ, ಸರ್ಕಾರ ಸಿಸಿಬಿ ಬಾಗಿಲು ತಟ್ಟಿ ಆದ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋ ಪಣ ತೊಟ್ಟು ನಿಂತಿದ್ದಾನೆ. ಅಂದ್ರೆ ಒಂದು ಮಟ್ಟಕ್ಕೆ ನನ್ನ ಲೆವೆಲ್ಗೆ ಬೆಳೆಯೋ ಪ್ರಯತ್ನ ಮಾಡ್ತಿದ್ದಾನೆ. ಅಣ್ಣಯ್ಯ, ನಾವ್ ಈ ಕೇಸನ್ನ ಎನ್ಕ್ಯಾಶ್ ಮಾಡ್ಕೊಂಡ್ರೆ ನಡಗ್ತಾ ಇರೋ ಸರ್ಕಾರಕ್ಕೆ ನೀವೇ ಹೋಮ್ ಮಿನಿಸ್ಟರ್ ಆಗ್ಬೋದು. ಏನ್ ಹೇಳ್ತಾ ಇದ್ಯಾ? ಸಹಾಯಕ್ಕೆ ಅಂತ ಸರ್ಕಾರ ಮನೆ ಕದ ತಡ್ತಾ ಇರೋ ಮುದುಕಿನ ನಾವು ಬುಟ್ಟಿಗೆ ಹಾಕೊಂಡು ಅವಳ ಮಗಳ ಸಾವಿಗೆ ಕಾರಣವಾದ ಎಸಿಪಿ, ಅವನಿಗೆ ಸಪೋರ್ಟ್ ಮಾಡ್ತಾ ಇರೋ ಡಿಸಿಪಿ, ಅವರಿಬ್ಬರಿಗೂ ಬ್ಯಾಕ್ ಬೋನ್ ಆಗಿರೋ ಗೃಹ ಮಂತ್ರಿಗಳು, ಇವರೆಲ್ಲ ಸೇರಿ ಕೇಸ್ ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನೀವು ಒಂದು ಸಲ ಶಂಖ ಊದಿದ್ರೆ ಸಾಕು, ಬೈ ಎಲೆಕ್ಷನ್ ತಾನು ಹುಟ್ಕೊಳ್ಳುತ್ತೆ. ಆಮೇಲೆ ಹಾಗಿದ್ರು 80% ಯೂನಿಯನ್ ಸಪೋರ್ಟ್ ನಮ್ಗಿದೆ, ಜನರ ಸಪೋರ್ಟು ಇದೆ. ಹಾಗಿಲ್ಲ ಅಂದ್ರೆ ನಾವೇ ಒತ್ಕೊಳ್ಳೋಣ. ಏನ? ಓಟನ್ನ. ಓಟ? ಒಂದ್ಸಲ ನೀವು ಹೋಮ್ ಮಿನಿಸ್ಟರ್ ಆದ್ರಿ ಅಂದ್ರೆ ನಮಗೆ ಅಗನೆಸ್ಟ್ ಆಗಿರೋ ಪೊಲೀಸ್ನವ್ರಿಗೆ ಅವ್ರ ಲಾಟಿಲ್ ಅವ್ರಿಗೆ ಹೊಡೆದು ಒಂದ್ ಕಡೆ ಗವರ್ನಮೆಂಟು, ಇನ್ನೊಂದ್ ಕಡೆ ರೌಡಿ ಗವರ್ನಮೆಂಟು, ಎರಡನ್ನೂ ನಮ್ಮದ್ ಮಾಡ್ಕೋಬಹುದು. ಲೇ ಕೂಸೆ, ನಮ್ಗೆ ರೌಡಿಸಮ್ ಸಾಕು, ರಾಜಕೀಯ ಯಾಕೆ ಬೇಕು? ನನಗೆ ಬೇಕು. ಸ್ವಲ್ಪ ಅದನ್ನ ಅದುಮ್ಕೊಂಡು ತೆಪ್ಪಗಿರ್ತೀಯ. ಅಲ್ಲಣ್ಣ, ಒಳ್ಳೆ ಹೆಸರು ಬೇಕಿತ್ತು. ತಾಕತ್ತಿದ್ರೆ ಕೈ ಜೋಡ್ಸ, ಇಲ್ಲ ಅಂದ್ರೆ ಹೇಳ್ಕುಸೆ. ನೀನ್ ಹೇಳ್ಕಂಡ ನಾನ್ ಏನ್ ಮಾಡ್ಬೇಕು ಹೇಳು? ಅಣ್ಣಯ್ಯ, ಗವರ್ನಮೆಂಟ್ ವಿರುದ್ಧ ಯುದ್ಧ ಆಮೇಲೆ ಸಾರೋಣ. ಮೊದಲು ನಮ್ಮ ಎತ್ರಕ್ಕೆ ಬೆಳೆಯೋ ಪ್ರಯತ್ನ ಮಾಡ್ತಿರೋ ಸರ್ಕಾರನ ಕರ್ಸಿ ಗೋಮಾಳೆ ಹರ್ಪಟ ಹಾರಿಸಿ. ಏಯ್, ಹಚ್ಚ ಫೋನು. ಯಾಕೆ ಆಮೇಲೆ ಸರ್ಕಾರ, ಯಾವುದೇ ಕಾರಣಕ್ಕೂ ಒಳಗೆ ನನ್ನ ಹೆಸರು ಎತ್ತಬೇಡಿ. ಕಾರಣ? ಎತ್ತಬೇಡಿ ಅಷ್ಟೇ. ಸರಿ ಬಾ. ಯಾಕೆ ಮಾದೇಶ? ಹೆಣ್ಣನ್ ಮುಂದಿಟ್ಕೊಂಡು ವ್ಯವಹಾರಕ್ಕೆ ಹೋಗೋ ಗಂಡಸು ಯಾವಾಗ್ಲೂ ಡೇಂಜರ್. ಸರ್ಕಾರ ನಿನಗ್ ಗೊತ್ತಲ್ಲ ಮದ, ಅವನ್ ಹಂಗೆ. ಬಹಳ ದಿನ ಆಯ್ತು ನೋಡಿ. ಎಲ್ಲಣ್ಣ ಈಗ ವ್ಯಾಪಾರ ವ್ಯವಹಾರ ಅಂತ ಎಲ್ಲ ಜೋರ? ಏನೋ ತಮ್ಮ ಆಶೀರ್ವಾದ ಅಣ್ಣ. ಯಾರ ಆಶೀರ್ವಾದ? ನಾನು ವಿಲ್ಸನ್ ಗಾರ್ಡನ್ ಮನೆ, ನೀನು ಕಾರ್ಪೊರೇಷನ್ ಪೆಟ್ರೋಲ್ ಬಂಕ್. ಆಶೀರ್ವಾದ ಆಶೀರ್ವಾದ ಅಂತ ಸುಮ್ಮನೆ ಇದ್ಬಿಟ್ರೆ ಕಪ್ಪ ಯಾರು ನಿಮ್ಮ ಅಪ್ಪ ತಂದು ಕೊಡ್ತಾನೇನಾ? ಯಾರು? ನಮ್ಮ ಹುಡುಗ. ಪ್ರತಿ ಸಲ ಬರೋವಾಗ ಒಬ್ನೇ ಬರ್ತಾ ಇದ್ದೆ. ಈ ಸಲ ಏನೋ ಹೆಂಡತಿ ಹುಡುಗರ್ನೆಲ್ಲ ಗುಡ್ಡೆ ಹಾಕೊಂಡ್ಬಂದ್ಬಿಟ್ಟಿದ್ಯಾ? ಗಲಾಟೆ ಆಗುತ್ತೆ ಅನ್ನೋ ಭಯನ? ಅಣ್ಣ, ಕಾಯ ವಾಚ ಮನ್ಸ ಹೇಳ್ತಾ ಇದ್ದೀನಿ. ನಿಮ್ ಕಿರ್ಬೆರಳು ಹಿಡ್ಕೊಂಡು ಈ ಫೀಲ್ಡ್ಗೆ ಬಂದವನ್ ನಾನು. ಏಯ್, ನೀನೊಂದ್ ಸ್ವಲ್ಪ ಹೇಳು. ಏನ್ ಸಪೋರ್ಟ್ ಕರ್ಕೊಂಡ್ ಬಂದಿದ್ಯಾ? ಇವಳಿದ್ರೆ ನೀನ್ ಮೈ ಮುಟ್ಟಲ್ಲ ಅನ್ನೋ ಧೈರ್ಯ ಏನೋ ನಿಂಗೆ? ಹಾಗೇನಿಲ್ಲ. ನೀನ್ ಸ್ವಲ್ಪ ಹೇಳು. ಅದು ಯಾರೋ ಹುಡುಗನ್ ಸಾಕೊಂಡಿದ್ಯಂತ? ನಂಜನ್ ಗುಡ್ನನ್ನ ಏನ್ ನನ್ ಹೊಡ್ಸೋ ತೆವಲ? ಸತ್ಯವಾಗ್ಲೂ ಇಲ್ಲ. ಬಂಕಲ್ ಪೆಟ್ರೋಲ್ ಹಾಕೊಂಡ್ರೆ ಇವತ್ತು ನಮ್ಮ ಪ್ರಪಂಚದಲ್ಲಿ ಅವನ ಬಗ್ಗೆ ಹುಟ್ಕೊಂಡಿರೋ ಮಾತೇನ್ ಗೊತ್ತಾ? ಅವನು ಮಿಂಚಿದ್ದಂಗೆ, ಕಿಲ್ಲಾಡಿ ಗಂಡು.
ತಲೆ ಓಡಿಸ್ತಾನೆ, ಪಲ್ಟಿ ಹೊಡಿಯಲ್ಲ, ಚಿರತೆ ಪಕ್ಕಾ ಗ್ಯಾರಂಟಿ ಹುಡುಗ ಅಂತ. ಏನವನ ಹೆಸರು? ಆದೇಶ ಅಂತ. ಆದೇಶ ಯಾರವನು? ಅವನ್ ಇಟ್ಕೊಂಡು ಹೋಮ್ ಮಿನಿಸ್ಟರ್ ವಿಷಯದಲ್ಲಿ ಏನೋ ಕಡ್ಡಿ ಆಡಿಸ್ತಿದ್ಯಂತ. ಇಲ್ಲಣ್ಣ. ಹೆಂಡತಿ ಮುಂದೆನೆ ಕತ್ತರ್ಸ್ ಹಾಕಬಿಡ್ತೇನೆ. ಯಾರಿಗೋ ತೋಡ್ತಾ ಇದೀಯ ಪಾಯ ಮಗನೇ? ದಯವಿಟ್ಟು ನೀನು ಮಾತಾಡಬೇಡ. ನಿನ್ನ ದಂಧೆ ಬಿಟ್ಟು ಬೇರೆ ವಿಷಯದಲ್ಲಿ ನಿನ್ನ ತಲೆ ಹಾಕಬಾರ್ದು. ಆ ಮುದುಕಿ ಬಂದ್ರೆ ನನ್ನ ಹತ್ರ ಕಳ್ಸಿ. ಆ ಹೋಮ್ ಮಿನಿಸ್ಟ್ರು, ACP, DCP ಎಲ್ರ ಮ್ಯಾಟ್ರು ಇನ್ ಮುಂದೆ ನಂದು. ನಾನು ಡೀಲ್ ಮಾಡ್ತೀನಿ. ಆಯ್ತು ಅಣ್ಣ. ರೈಟ್ ಹೇಳ. ನೆಕ್ಸ್ಟ್ ಟೈಮ್ ಬರೋವಾಗ ಹುಡುಗನ ಎತ್ತಾಕೊಂಡ್ ಬಾ. ಏನಂದೆ ಅವನ ಹೆಸರು? ಮಾದೇಶ ಅಂತ. ಅವನು ನೋಡೋ ಆಸೆ. ಬಹಳ ಆಗೋಯ್ತು ನನ್ನ ಮಗಂದು. ಸಿಕ್ಕಾಪಟ್ಟೆ ಟೆನ್ಷನ್ ನಲ್ಲಿದ್ದೆ. ಸದ್ಯಕ್ಕೆ ಒಂದ್ ಅನಾಹುತ ಅಂತೂ ಪೋಸ್ಟ್ಪೋನ್ ಆದಾಗಾಯ್ತು. ನಾ ಹೇಳಿಲ್ಲ ಅವ್ರೇನು ಮಾಡಲ್ಲ ಅಂತ. ಮುಚ್ಚೆ ಬಾಯಿ. ಅವನ್ ಎದುರುಗಡೆ ನಿಂತಾಗ ಒಂದ್ ಮಾತು ಹೊರಡಲ್ಲ ನಿಂಗೆ. ಇಲ್ಲಿ ಬಂದು ನುಲಿತೀಯ. You're so rude. ಐ ಆಮ್ ಸಾರಿ. ಹೋಗು ಹೋಗು. ಅಲ್ಲ ಮಾದ, ಈ ಗ್ಯಾಂಗ್ನವ್ರು ಯಾರು ನಿನ್ ಮುಖ ನೋಡಿಲ್ವಾ? ಮಾದೇಶನ ಹೆಸರು ಮಾತ್ರ ಬೆಂಗಳೂರು ಜನರ ಬಾಯಲ್ಲಿದೆ. ಆದ್ರೆ ಎಲ್ರ ದೃಷ್ಟಿಲಿ ಮಾದೇಶ ಒಂದು ಮಾತು ಮಾತ್ರ ಸತ್ಯ. ಜಗತ್ನಲ್ಲಿ ಯಾರು ನೋಡದೇ ಇರೋ ಈ ಯಮನ್ನ ಇವತ್ತು ಗುರುನಾರಾಯಣ್ ನೋಡ್ಬಿಟ್ಟ. ಏನೋ ಮಗನೇ ಆಳ್ಕಾಟಿ. ಅಯ್ಯೋ ನೀನ್ ಕೊನೆಗೂ ತೋರಿಸ್ಬಿಟ್ಟಿಯಲ್ಲ ನಿನ್ನ ಬ್ಲೇಡ್ ಬುದ್ಧಿನ. ಗುರುನಾರಾಯಣ್. ಏನ್ರಿ ಎಣ್ಣೆ ಅಳಿಯೋರೆ? ಏನ್ ನಮ್ಮನ್ ಎತ್ತೋ ಸ್ಕೆಚ್ಚ? ಗುರುನಾರಾಯಣ್. ಆ ಮಣ್ಣನ ಹೆಸರೆತ್ ಮಾತಾಡ್ತೀಯ? ಕಬ್ಬಣ ತೋರಿಸಿ ಕೆಳಗಡೆಯಿಂದ ಮೇಲೆ ಕೆತ್ತಿದ್ರೆ ಗೋವಾಳೆ ಹರಿದ ಬಿಡ್ಬೇಕು. ನಾಯರ್. ಗುರುನಾರಾಯಣ್. ಯಾರೋ ನೀನು? ಮಾದೇಶ. ಸಾಕು ಗುರುನಾರಾಯಣ್. ಬ್ಯಾಂಗ್ಳೂರ್ಲಿ ಅಂಡರ್ವರ್ಲ್ಡ್ ದಂಧೆನ ಸಾಕಷ್ಟು ಬೆಳೆಸಿದ್ಯಾ. ಇನ್ನು ಹೆಂಡತಿ, ಮಕ್ಕಳು, ಫ್ಯಾಮಿಲಿ ಅಂತ ಸೈಲೆಂಟ್ ಆಗಿ ಸೈಟ್ಲಿದ್ಬಿಡು. ತಿಂಗಳ ಖರ್ಚಿಗೆ ನನಗೆ ಎಷ್ಟು ಬೇಕೋ ಅದು ನಾನೇನು ಕೊಡ್ತೀನಿ. ಪೆನ್ಷನ್ ತರ.
ಏನ್ ಗುರುನಾರಾಯಣ್ರೆ, ಹೆಂಗೆ ನಮ್ಮ ಹುಡುಗ? ಇನ್ ನೋಡಕ್ಕಾಗಲ್ಲ ಮಾದೇಶ, ಮುಗಿಸ್ಬಿಡು ಅವನ್ನ. ಸ್ಟಾಫ್ ಅಲ್ಲಿ ನೀವು ಒಟ್ಟು ಎಷ್ಟು ಮಂದಿ ಇದ್ದೀರಾ? ಸರ್, ವಿ ಆರ್ ವೆಲ್ ಎನಫ್ ಟು ಸಪೋರ್ಟ್ ಯು ಸರ್. ನೋ ಫಾರ್ಮಾಲಿಟೀಸ್. ತಿಂಡಿ ಆಯ್ತಾ? ಸರ್, ಅದು ಆಗಿಲ್ಲ. ಬೇಕು ಅಂದ್ರು ಇಲ್ಲಿ ಮಾಡೋರು ಯಾರು ಇಲ್ಲ. ಮಿಸ್ಟರ್ ಅಯ್ಯ, ನನ್ನ ಅಪಾಯಿಂಟ್ ಮಾಡಿರೋ ಈ ಕೇಸ್ನಲ್ಲಿ ಗೌರ್ಮೆಂಟ್ದೇ 3/4 ಭಾಗ ಮಿಸ್ಟೇಕ್ ಇದೆ, ಡಿಪಾರ್ಟ್ಮೆಂಟ್ದು ಫಾಲ್ಟ್ ಇದೆ. ಇಲ್ಲ ಸರ್. ನೋ ನೋ ನೋ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನೀವು ಇದ್ರಲ್ಲಿ ಶಾಮೀಲಾಗಿದ್ದೀರಾ. ಸರ್, ನಾನಾ? ಕ್ಷಮಿಸೋನು ಮನುಷ್ಯ ರೀ, ಕ್ಷಮೆ ಕೇಳೋನು ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯರಾಗಿ ಡ್ರಾಮಾ ಮಾಡಬೇಡಿ. ಕಾಫಿ ಬೇಡ ಸರ್. ಫಿಲ್ಟರ್ ಕಾಫಿ ರೀ, ಯಾರು ಮಾಡಲ್ಲ, ಈಗ ಎಲ್ಲೂ ಸಿಗಲ್ಲ. ಕರಪ್ಟ್ ಆಗಿದ್ದೀರಾ, ಗೆಟ್ ಫಿಲ್ಟರ್. ಕಮ್ ಆನ್, ಹ್ಯಾವ್ ಇಟ್. ಮಾದ ಯಾರು? ಸರ್, ಅವನಿಗೂ ಈ ಕೊಲೆಗೂ ಸಂಬಂಧ ಇಲ್ಲ ಸರ್. ಇದೆ ಅಂತ ನಾ ಎಲ್ಲ ಹೇಳ್ದೆ. ಬಟ್ ಸರ್, ಹಿ ಈಸ್ ಇನ್ನೋಸೆಂಟ್ ಸರ್. ಮಿಸ್ಟರ್ ಅಯ್ಯ, ಒಳ್ಳೆ ಕೆಲಸ ಶುರು ಮಾಡುವಾಗ ದೇವ್ರ ಕೈ ಮುಗಿತಾರೆ, ಕೆಟ್ಟ ಕೆಲಸ ಶುರು ಮಾಡುವಾಗ ಸಂಹಾರ ದೈವ, ದ ಗಾಡ್ ಆಫ್ ಡಿಸ್ಟ್ರಕ್ಷನ್, ಮಾದೇಶ ಅಲಿಯಸ್ ನಂಜನಗೂಡು ಮಾದೇಶ ಫಸ್ಟ್. ನಂಗೆ ಅವನ್ ನೋಡೋ ಆಸೆ. ವಿಲ್ ಯು ಕೈಂಡ್ಲಿ ಲೀಡ್ ಮೀ ಟು ಹಿಸ್ ಪ್ಲೇಸ್ ಪ್ಲೀಸ್? ವಾಟ್? ಸರ್, ಕಮ್ ಆನ್, ನೋ. ನೋಡಿದ್ರ ನಿಮ್ಮ ಮಾದೇಶನ್ನ? ಅಮ್ಮ, ಎಷ್ಟು ಸಂತೋಷ ಪಡ್ತಿದ್ರು ನಿಮ್ ತಂದೆ ಇದ್ದಿದ್ರೆ. ಚೆನ್ನಾಗಿದೆ ಕಣೋ ಮನೆ. 100 ವರ್ಷ ನಗ್ನಗ್ತಾ ಬಾಳಪ್ಪ. ನಿನ್ನ ಆಶೀರ್ವಾದ ಫಲ್ಸಲ್ಲಮ್ಮ. ನಾನು BB ಅಶೋಕ್ ಕುಮಾರ್ ಅಂತ ತಾಯಿ, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್. ತಾಯಿ ಅಂದ್ರೆ ತುಂಬಾ ಪ್ರೀತಿನ? ಹೊಸ ಮನೆ, ಹೊಸ ಜಾಗ, ಹೊಸ ಪರಿಚಯ. ಆದ್ರೆ ಈ ಕಾಕಿ ನನ್ಗೆ ಹಳ್ಸ್ಲು. ನಿಮ್ ತಾಯಿಗೆ ನಿನ್ನ ಹಳ್ಸಲ್ ಕಸ್ಬೆಲ್ಲ ಗೊತ್ತಾ? ರೀ ಅಶೋಕ್ ಕುಮಾರ್ ಅವರೇ, ಯಾಕೆ ನಡು, ಏನಾಯ್ತು? ಬಾ ಮುಂದೆ. ಬೇಡ ಬಾ. ಬೇಡ ಸರ್, ಬೇಡ ಸರ್, ಬೇಡ ಸರ್, ನಿಮ್ ಕಾಲಿಗೆ ಬಿಡ್ತೀವಿ ಸರ್. ಬೇಡ ಸರ್. ರೌಡಿಸಮ್ ಮಾಡ್ತೀರ ನಾವು? ಮಗನೇ, ಕಾಲ್ ಮುರಿದು ಹಾಕಿದ್ರು ಅಂಡರ್ವರ್ಲ್ಡ್ ಶೋಕಿ ಹೋಗಿಲ್ಲ ಅಲ್ಲ ನಿಂಗೆ? ಅಣ್ಣ, ಏನೋ ಇದೆಲ್ಲ?
ಯಾರಮ್ಮ ನೀನು? ಗಾಯತ್ರಿ ಅಂತ, ಮಾದೇಶನ್ ತಂಗಿ. ನೀನು ಮಾದೇಶನ್ ಹೆಂಡ್ತಿನ? ಯಾಕೆ ಡೌಟ್? ಜಾಸ್ತಿ ದಿವಸ ನೀನ್ ಬದುಕಿರೋ ಡೌಟ್. ಮಾದೇಶ, ನೀನ್ ಇಲ್ಲಿವರೆಗೂ ನೋಡಿರೋ ಪೊಲೀಸರೆಲ್ಲ ಎದುರು ನಿಂತ ರೌಡಿಗಳನ್ನ ಹೊಡೆಯೋದಿಕ್ಕೆ ಆರ್ಡರ್ಗ ಕಾಯೋರು. ನಾನು ಹಾಗಲ್ಲ. ಮಲ್ಗಿರೋ ಗನ್ನನ್ನ ಹೊರಗೆ ತೆಗೆದು ಟ್ರಿಗ್ಗರ್ ಎಳ್ದು ವಾರಕ್ಕೊಂದ್ಸಲ ದಿನಕ್ಕೊಂದ್ಸಲ ಆದ್ರೂ ಕೆಲಸ ಕೊಡ್ತೀನಿ. ಇಟ್ಕೊಂಡ್ರೆ ಸಂಸಾರ, ಪ್ರೀತಿ, ಹೆಂಡತಿ, ತಾಯಿ, ಜೀವನ ಎಲ್ಲ. ಇಲ್ಲ ಗೋರಿ ಕೆಳಗ್ ಮಲ್ಗಿರೋ ದೇಹಗಳು ಕೂಡ ಎದ್ದು ಬಂದು ನೋಡ್ಕೋಬೇಕು ಈಗ ಉಂಟಾ ಅಂತ. ಲೇ, ಆ ರೀತಿಲಿ ನರಕ ತೋರಿಸ್ತೀನಿ. ಬುದ್ಧಿ ಹೇಳಿ ಭದ್ರ ಮಾಡ್ಕೊಳ್ಳಿ. ಜೀವ ಹೋದ ನಂತರ ಶಾಪ ಹಾಕ್ಬೇಡಿ. ಸರ್ಕಾರ ಇನ್ ಮುಂದೆ ಜಮೀನ್ ವಿಷಯದಲ್ಲಿ ಯಾವುದೇ ಸ್ವಾಮೀಜಿ ಯಾರಿಗೂ ತೊಂದರೆ ಕೊಡಬಾರ್ದು. ಆ ರೀತಿ ಮಾಡಿಟ್ಟಿದ್ದೀವಿ. ನನಗ್ ಗೊತ್ತು ಕಣೋ ರಾಜ, ಏನ್ ಕೆಲಸ ಹೇಳಿದ್ರು ನೀಟಾಗಿ ಶ್ರದ್ಧೆಯಿಂದ ಮಾಡ್ತೀಯ ಅಂತ. ಈಗ ಈ ಭಟ್ರನ್ನ ಸ್ವಲ್ಪ ಪುಸಲಾಯಿಸಿ ಹೇಗಾದ್ರೂ ಮಾಡಿ ಅದಿಷ್ಟು ಜಮೀನ್ನ ಒಂದ್ 4 ಕೋಟಿ ರೂಪಾಯಿ ಹೊಡೆದ್ಬಿಡೋಣ ಅಂತಿದ್ದೀನಿ. ಏನಂತೀಯ? ನಾನಾಗ್ಲೇ 2 ಕೋಟಿ ರೂಪಾಯಿ ಕೊಟ್ಟು ಆ ಜಾಗನ್ ತಗೊಂಡ. ಸರ್ಕಾರ, ಶೇಷ್ ಭಟ್ರು ಹಿರಿಯಣ್ಣ ಇವರೇ ಜಮೀನ್ ಕೊಟ್ಟಿದ್ದು. ಕೂತ್ಕೊಳ್ಳಿ. ಪೇಪರ್ ಕೊಡಿಯಪ್ಪ. ಇದಕ್ಕೆ ರುಜು ಹಾಕು. ಅಲ್ಲಣ್ಣ ಹಾಕು. ಸರಿ. ಇವತ್ತೇನೋ ಆ ಹುಡುಗರು ದೇವ್ರು ಬಂದಾಗ ಬಂದು ಆ ಸಿಕಂದರ್ ಪಾಲಾಗಬೇಕಾದ ಜಾಗನ ನಮಗೆ ಉಳಿಸಿದ್ರು. ನಾಳೆ ಮತ್ತಾರೋ ಬಂದು ತೊಂದರೆ ಕೊಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ನಾನು ಕೇಳಿದ ಹಣನ ಕೊಟ್ಟು ತುಂಬಾ ಸಹಾಯ ಮಾಡಿದ್ರಿ. ಇದು ನಾನು ನನ್ನ ತಮ್ಮ ಇಬ್ರು ಕೂಡಿ ಸಹಿ ಮಾಡಿರೋ ಪತ್ರ. ಇದು ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಒಂದು ಮಾತು ಹೇಳಿಬಿಟ್ರೆ, ಆ ಜಾಗನ ಇಡೀ ಊರ್ನವರು ಭಟ್ರು ಕೊಡುಗೆ ಅಂತ ಕರೀತಾರೆ. ಹಾಗಾಗಿ ನಾಳೆ ಕಾಲಕ್ಕೆ ಯಾರಾದ್ರೂ ನಮ್ಮವ್ರು ಬಂದು ಆ ಮುರಿದ ಮನೆಯಲ್ಲಿ ಒಂದು ಹೊತ್ತು ತಂಗಿದ್ದು ಹೋಗ್ತೀನಿ ಅಂದ್ರೆ ದಯವಿಟ್ಟು ಅವಕಾಶ ಮಾಡ್ಕೊಡಿಯಪ್ಪ. ಭಟ್ರೆ, ಗಂಡ್ಸಾಗ್ ಹುಟ್ಟಿದ ಮೇಲೆ ನೀನ್ ಏನ್ ಮಾಡಿದೆ ಅಂತ ಕೇಳೋ ಸಮಾಜಕ್ಕೆ ಆಸ್ತಿ ಪಾಸ್ತಿ, ಜಾಗ, ಹಣ, ಹೆಸರು ಇದೆಲ್ಲ ಉತ್ತರ ಅಷ್ಟೇ. ಹೋಗುವಾಗ ನಾವ್ ಇದ್ರೆ ತಗೊಂಡು ಹೋಗ್ತೀವ? ಬರೀ ದೇಹ ಸುಟ್ಟು ಕಳಿಸ್ತಾರ ಅಷ್ಟೇ. ಅಂಥದ್ರಲ್ಲಿ ನೀವೆಲ್ಲೂ ಹೋಗದೆ ಅದೇ ಮನೇಲಿ ಇರ್ತೀನಿ ಅಂದ್ರು ಮಾದೇಶಿಂದ ಏನು ಅಭ್ಯಂತರ ಇಲ್ಲ. ಯಾಕೆ ಅಂದ್ರೆ ನಮ್ಮ ಮಾದೇಶ ದೇವತಾ ಮನುಷ್ಯ. ಶತಮಾನಂ ಭವತಿ ಶತಾಯುಷ್ ಪುರುಷ ಶತೇಂದ್ರಿಯ ಆಯುಷ್ೇವೇಂದ್ರಿಯೇ ಪ್ರತಿಷ್ಠತಿ. ಶುಭವಾಗಲಿ. ನಾನು ಬರ್ತೀನಿ ಸರ್ಕಾರ. ನಿಂತ್ಕೋ. ಏನ್ ಮದ, ಏನಿದೆಲ್ಲ? ಯಾಕೆ ಸರ್ಕಾರ, ಏನಾಯ್ತು? ನಾನ್ ನಿನ್ನ ಕಳ್ಸಿದ್ಯಾಕೆ? ನೀನ್ ಮಾಡ್ಕೊಂಡ್ ಬಂದಿರೋದೇನು? ಜಮೀನ್ ತಗೊಳಕ್ ನಿಂಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಸರ್ಕಾರ, ನೀವು ಕೊಡೋ 30,000ದಲ್ಲಿ ಮಾದ ಜೀವನ ಮಾಡ್ತೀನಿ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ ಮುಟ್ಟಾಳ್ತನ. ಮನುಷ್ಯ ಹೆಸರು ಮಾಡೋವರೆಗೂ ಮಾತ್ರ ನರಕ. ಆಮೇಲೆ ಅವನ್ ಕಾಲಿಡೋ ಜಾಗದಲ್ಲೆಲ್ಲ ಸ್ವರ್ಗ ಸೃಷ್ಟಿಯಾಗ್ತಾ ಹೋಗುತ್ತೆ. ಈಗೇನು, ನಾನು ಆ ಜಮೀನ್ ತಗೊಂಡಿದ್ಕೋಸ್ಕರ ತಾನೆ ನಿಮ್ಗೆ ಕೋಪ? ಪರವಾಗಿಲ್ಲ ಬಿಡಿ, ಅದು ನೀವೇ ಭಿಕ್ಷಾನ ಭಿಕ್ಷಾ ಕೊಡ್ತಿದ್ಯಾನಲ್ಲೇ. ಬೆಕ್ಕನ್ ನೋಡಿ ಇಲಿ ನಗ್ತಾ ಇದೆ ಅಂದ್ರೆ ಅದಕ್ಕೆ ಎಲ್ಲೋ ಬಿಲ ಸಿಕ್ಕಿದೆ ಅಂತಲೇ ಅರ್ಥ. ನಾನ್ ತಿಳ್ಕೋಬೇಕಾಗಿತ್ತು, ಆದ್ರೆ ಯಾಮಾರ್ಬಿಟ್ಟೆ. ಎಲ್ರೂ ಒಂದಾಗ್ಬಿಟ್ಟಿದ್ದೀರ ನನ್ನ ಮಕ್ಕಳ. ಲೇ ನಾಯ್ಡು, ಇದೆಲ್ಲ ನಿಂದೆ ಕಣೋ ಹರ್ಕತ್ತು. ಈಗ ಗೊತ್ತಾಗ್ತಾ ಇದೆ ನಂಗೆ. ಬೇಡ ಸರ್ಕಾರ. ಏನೋ ಮಾಡ್ತೀಯಾ? ನೀನ್ ದುಡ್ಡು ಮಾಡ್ಕೋಬೇಕು, ನೀನೊಬ್ನೇ ಜಮೀನ್ ಮಾಡ್ಬೇಕು, ನಾವು ನಿನ್ ಹೆಸರಿಗೆ ಶಿಷ್ಯರಾಗಿರ್ಬೇಕಾ? ನೀನ್ ಹಳ್ಳ ತೋಡಿದ್ಕೊಡ ನೀರ್ ಹರಿಯೋ ಕಾಲ ಹೋಯ್ತಮ್ಮ. ಈಗೇನಿದ್ರು ನೀನ್ ನೀರ್ಗೆ ಅಂತ ಹಳ್ಳ ತೋಡಿದ್ರೆ ನಾವು ನಿನ್ ಸಾವಿಗೆ ಅಂತ ಗುಂಡಿ ತೋಡ್ಬಿಡ್ತೀವಿ ಮಗನೇ. ನೀನ್ ಕೊಡು ಯೂನಿಫಾರ್ಮಿಗೆ, ಗಾಡಿಗೆ, ಪ್ಯಾಕೆಟ್ ಬಿರಿಯಾನಿಗೆ ಅದೆಷ್ಟು ನಾಯಿಗಳು ನೀನ್ ಮನೆ ಬಾಗಿಲು ಕಾಯ್ಕೊಂಡಿರ್ತ ತಿಳ್ಕೊಂಡಿದ್ಯಾ? ಪೂಜಾರಿ, ನಿನ್ಗೋಸ್ಕರ ಇನ್ನೊಬ್ರು ಪ್ರಾಣ ತೆಗೆಯೋದಕ್ಕಾಗ್ಲಿ ತನ್ನ ಪ್ರಾಣ ಕೊಡೋದಕ್ಕಾಗ್ಲಿ ಸಿದ್ಧ ನಮ್ಮ ಆದೇಶ.
ನಿನಗೆ ಅವನ್ ತರ ಆಗೋದಕ್ಕೆ ಐತೆ ನಮ್ಮ ಮಗನ ಚರ್ಬಿ. ಲೇ ಸರ್ಕಾರ, ಇಡೀ ಬೆಂಗಳೂರಲ್ಲಿರೋ ಗಂಡಸರೆಲ್ಲ ಒಂದ್ ತಕ್ಕಡಿ ಆದ್ರೆ ಈ ನಮ್ಮ ಆದೇಶ ಇನ್ನೊಂದ್ ತಕ್ಕಡಿ. ಈ ಲೆವೆಲ್ ತೂಗೋ ತೂಕಕ್ಕೆ ನನ್ನ ಮಗನೇ ನಿಂದ 5 ಪೈಸಾ ಬುದ್ಧಿ ತೋರಿಸ್ಬಿಟ್ಟಲ್ಲ. ಗೂಂಡಾಗಿರಿಲಿ ಗುರುನಾರಾಯಣ ನಿನಗಪ್ಪ ಆದ್ರೆ ನಮ್ಮ ಮಾದೇಶ ಆ ನಿನ್ ಗುರುನಾರಾಯಣ್ಗೆನೆ ಗಾಡ್ ಫಾದರ್ ಕಣೋ. ಈ ಚಾಲ್ಪತ್ರಿ ಆಟ ಎಲ್ಲ ನಮ್ಮ ಹತ್ರ ಇಕ್ಕಂಬೇಡಮ್ಮ, ಒಂದೇ ಏಟು ಅಷ್ಟೇ. ಸರ್ಕಾರ ಸೈಲೆಂಟ್ ಆಗಿ ರಿಟೈರ್ ಆಗ್ಬಿಡು. ಏನಂದ್ರೆ ಇನ್ ನಿನ್ನ ಮಧ್ಯ ವ್ಯವಹಾರ ಬೇಡ, ದೂರ ಇದ್ಬಿಡೋಣ. ದೂರ ಆದೆ ಅನ್ನೋ ಕೋಪದಲ್ಲಿ ಇಲ್ಲದ ಆಟಗಳನ್ನ ಆಡೋ ಪ್ರಯತ್ನ ಪಟ್ರೆ ನೆನಪಿರಲಿ, ನನ್ನ ಬರವಣಿಗೆ ಚೆನ್ನಾಗಿದೆ. ನಿನ್ ರಕ್ತದಲ್ಲಿ ನನ್ನ ಹೆಸರನ್ನ ಮತ್ತೆ ಪೊಲೀಸ್ ರಿಜಿಸ್ಟರ್ಲಿ ಬರಿಹಾಕ್ ಮಾಡಬೇಡ. ಎಲ್ಲೇ ಇರು, ಹೇಗೆ ಇರು, ಈ ಮಾದೇಶನ್ ಬೌಂಡ್ರಿಯಿಂದ ದೂರ ಇರು. ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ, ರೇಷನ್ ಕಾರ್ಡಲ್ಲಿ ನನ್ನ ಹೆಸರಿರೋ ಹಾಗೆ ಮಾಡಿ. ನಿಮ್ ದಮ್ಮಯ್ಯ ಅಂತೀನಿ. 5 ಕೋಟಿ. ಇದೇ ಪರಿಸ್ಥಿತಿಯಲ್ಲಿ ನಾನಿದ್ದಾಗ ನೀನು 50 ಲಕ್ಷ ಕಿತ್ತೆ. ಈಗ ಟೈಮ್ ನಂದು. 5 ಕೋಟಿ ಕೇಳ್ತಾ ಇದ್ದೀನಿ, ತಪ್ಪೇನು? ಅಯ್ಯೋ ಕಿತ್ತು ನನ್ನ ಮಗನೇ. ಆದ್ರೂ ಚಡ್ಗಪ್ಪನವ್ರೆ, ಇಂಥ ಸಂದರ್ಭದಲ್ಲಿ ಕಳ್ಕೊಂಡಿದ್ದನ್ನ ಕಳ್ಕೊಂಡ ಜಾಗದಲ್ಲೇ ಹುಡುಕ್ಬೇಕಂತೆ, ಅದು ರಾಜಕೀಯ. ನಿಮ್ ತಾಯಣೆಗೂ ಸತ್ಯ ಬಿಡಿ. ನೀನ್ 5 ಕೋಟಿಗೆ ಹೂ ಅಂತನೋ ಹಾಗಿದ್ರೆ 5 ಗಂಟೆ ಟನ್ ಅನ್ನೋದಲ್ಲಿ ಮಾದೇಶ ಎನ್ಕೌಂಟರ್ ಆಗಿರ್ತಾನೆ. ಇಲ್ಲ ಅಂದ್ರೆ ನೀನ್ ನನ್ನಿಂದ ದುಡ್ಡು ಕೀಳಕ್ ಬಂದಿದ್ಯಾ ಅಂತ ಹೇಳಿ ಇನ್ನು 5 ನಿಮಿಷದಲ್ಲಿ ನಿನ್ನ ಎನ್ಕೌಂಟರ್ ಮಾಡಿಸ್ತೀನಿ. ನನ್ನ ಮಕ್ಕಳು ರಾಜಕಾರಣಿಗಳು ಅಂದ್ರೆ ಇಂಥ ಆರಾಮಿಗಳ. ಸರ್, ಅಶೋಕ್ ಕುಮಾರ್ ಸರ್. ಏಯ್ ಸರ್ 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 ಏನಾಯ್ತು? ಯಾಕೆ ಹೊಡ್ಕೋತಾ ಇದೆಯಾ? ಪ್ರೊಟೆಕ್ಷನ್ ಕೊಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ ಸರ್. ಸರ್ 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 ಬೇಡ ಸರ್, ತಗೊಂಡೋಗು ಸರ್. ಇದನ್ನ ತಗೊಂಡು ನಾನು ಏನ್ ಮಾಡ್ಲಿ ಸರ್? ನನಗೆ ನಿಮ್ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಸರ್. ಪೊಲೀಸ್ನವ್ರ ನಿಯತ್ತು ಮೊದ್ಲಿದಾಗಿಲ್ಲ. ರಾತ್ರಿ ನಿದ್ದೆ ಮಾಡ್ಬಿಟ್ರೆ ಏನ್ ಮಾಡ್ತೀಯಾ? ಇದಿದ್ರೆ ಸೇಫು. ಖುದ್ದಾಗಿ ನೀನೇ ಫೈರ್ ಮಾಡ್ಬೋದು. ನಿನಗಾಗ್ದವನ್ನ ಡಮ್ ಅನ್ನಿಸ್ಬೋದು. ಸರ್ ಇದನ್ನೆಲ್ಲ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದೇ ಅಭ್ಯಾಸ ಇಲ್ಲ ಅಲ್ಲ ಸರ್. ಇದನ್ನ ನೋಡ್ತಿರೋದೇ ಫಸ್ಟ್ ಟೈಮ್ ಸರ್ ನಾನು. ಫಸ್ಟ್ ಟೈಮ್ ಇದು ಪಿಸ್ತೂಲು, ಇದ್ರಲ್ಲಿ ಬುಲೆಟ್ ಇರುತ್ತೆ, ಹಾರಿದ್ರೆ ಪ್ರಾಣ ಹೋಗುತ್ತೆ. ಪಾಪ ಇದು ಯಾವ್ದು ಗೊತ್ತಿಲ್ಲ ನಿನಗೆ. ಫಸ್ಟ್ ಟೈಮ್ ಮಗನೇ, ಯಾರ ಹತ್ರ ಆಟ ಆಡ್ತಾ ಇದೀಯಾ? ಫಸ್ಟ್ ಟೈಮ್ ಸೆಕೆಂಡ್ಸ್ ಅಲ್ಲಿ ಗ್ಯಾಸ್ ಮಾಫಿಯಾ ಕಿಂಗ್, ಆಯಿಲ್ ದಂಧೆಯಲ್ಲಿ ಬೂಟ್ ಹೌಸ್ಗೆ ಅಪ್ಪ, ಗುರುನಾರಾಯಣ ಕೊಲೆ ಮಾಡಿಸಿ ಅವನ್ ಜಾಗದಲ್ಲಿ ಹೋಗಿ ಅಂಡೂರ್ ಕುರೋವಾಗ ಮಾದೇಶ ನಾನ್ ಡಾನ್ ಅಂತ ಹೇಳ್ಕೊಳ್ಳ ಅಂತ ಕೇಳ್ಕೊಂಡಿದ್ಯಲ್ಲೋ, ಮರ್ತೋಯ್ತೇನೋ ಮಗನೇ ಬೇವರ್ಸಿ? ಇಲ್ಲ ಸರ್, ನನ್ನ ತಾಯಣೆ ಇಲ್ಲ ಸರ್. ಡೌ ಮಾಡ್ತೀಯ. ಉಚ್ಚೆ ತರ ಹರಿದು ಹೋಗೋ ನೀರು ಮುಖದಲ್ಲಿ ಬೆವ್ರ ರೀತಿಲಿ ಹರಿದು ಹೊರಗೆ ಬರ್ತಾ ಇದೆ. ಬೈಕ್ ಹಂಗಾಗುತ್ತೆ ಸ್ವಾಮಿ. ಈಗ ಗೊತ್ತಾಯ್ತಾ ಭಯದ ಬೆಲೆ ಏನು ಅಂತ? ಸರ್ ಮಾದೇಶ ಟೈಮ್ ಕೊಟ್ಟು ಹೋಗ್ಬಿಟ್ಟಿದ್ದಾನೆ ಸರ್. 11 ದಿವಸದಲ್ಲಿ ಕೊಲೆ ಮಾಡ್ತೀನಿ ಅಂತ ಹೆದರ್ಸ್ತಾನೆ. ಸರ್ ಸರ್ 11 ದಿನ ವೇಸ್ಟ್. 11 ಸೆಕೆಂಡ್ ಸಾಕು. ಸೈನ್ ಮಾಡು. ಸರ್ ಇದೇನ್ ಸರ್ ಇದು? ಮಾದ ಧಮ್ಕಿ ಹಾಕ್ದ ಅಂತ ಕಂಪ್ಲೇಂಟ್ ಬರಿ. 1 ಕಂಪ್ಲೇಂಟ್ ಅಷ್ಟೇ. ಮಾದ ಎನ್ಕೌಂಟರ್ ಆಗ್ತಾನೆ, ನೀನ್ ಜೈಲಿಗೆ ಸೇರ್ತೀಯ. ಅಲ್ಲಿಗೆ ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಕ್ಲೋಸ್. ಸರ್ ನೀವ್ ಹೀಗೆ ಲೀಗಲ್ ಆಗಿ ಹೋಗೋದಾದ್ರೆ ನಾವು ನೀವು ಭೇಟಿಯೇ ಆಗಿಲ್ಲ ಸರ್. ಸರ್ ಸರ್ ನಿಮ್ ಸವಾಸನೆ ಬೇಡ. ಔಟ್. ಸರ್ ಸರ್ ಹೋಗ್ತೀನಿ ಸರ್. ನಾನ್ ನಿಮ್ಮ ಆಫೀಸ್ಗೆ ಬಂದಿಲ್ಲ ಸರ್. ನಿಮ್ ಮುಖಾನೇ ನೋಡಿಲ್ಲ ಬಿಡಿ. ಹೊಡಿಬೇಡಿ ಸರ್. ಹೊಡಿಬೇಡಿ ಸರ್. ಅಯ್ಯೋ ಪುಣ್ಯಾತ್ಮ, ತಗೊಳ್ಳಿ ಸರ್, ಮುಖ ಒರೆಸ್ಕೊಳ್ಳಿ. ಬೇಡ ಬಿಡಿ ಸರ್, ಬೇಡ ಬಿಡಿ. ಹೋಗೋ. ಹೋಗ್ತೀನಿ ಸರ್. ಔಟ್ ಸರ್, ನಾನು ಔಟ್ ಸರ್. ನಾನು ಔಟ್ 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 ನಾನು ಔಟ್, ಎಲ್ಲ ಔಟ್. ಮೆಂಟಲ್ ನನ್ನ ಮಗ BP ಅಶೋಕ್ ಕುಮಾರ್ ಅಂತ ಹೆಸರಿಟ್ಕೊಂಡಿದ್ರೆ ಚೆನ್ನಾಗಿರೋದು. ನನ್ನ ಮಕ್ಳು ಕೊಡ್ತಾ ಇಲ್ಲ. ಅದೇನ್ ಆ ಕಡೆ ತಿರ್ಕೊಂಡು ಕೂತ್ ಹಾಲು ಕುಡಿಸ್ತೀಯಾ? ಈ ಕಡೆ ತಿರ್ಕೋಬಾರ್ದ? ದೃಷ್ಟಿ ಆಗುತ್ತೆ. ಏನೋ ಏನಂದೆ? ಏನಮ್ಮಂದೆ? ಏನಂದೆ? ನಿನ್ ಇಡೀ ದೇಹ ನೋಡಿರೋನು ನಾನು. ಈ ಮಗು ಹುಟ್ಟೋ ಕಾರಣ ಆಗಿರೋನು ನಾನು. ನಾನ್ ನೋಡಿದ್ರೆ ದೃಷ್ಟಿ ಆಗ್ಬಿಡ್ತಾ? ಇದೆಲ್ಲ ಹೋಯ್ತು ನನ್ ಮಗಂದು. ಹಲೋ ಹಲೋ, ಏ ಮದ, ಯಾಕೋ ಫೋನ್ ಮಾಡ್ತೀಯಾ? ಲೇ ಕಂದ, ಇನ್ನು ಟೈಮ್ ಇದೆ ಕಣೋ. ಸರ್ಕಾರ್ ಇನ್ನು 30 ಅವರ್ ಟೈಮ್ ಇದೆ ಕಣೋ ಮದ. ಬೇಡ ಕಣೋ. ಸರ್ಕಾರ್ ಮೇ ತ್ರಿಲೋಕ್ ಚಂದ್. ತ್ರಿಲೋಕ್ ಚಂದೋ ಮಾಣಿಕ್ ಚಂದೋ ಯಾಕ್ರೋ ನನಗ್ ಫೋನ್ ಮಾಡಿ ಪ್ರಾಣ ತಿಂತೀರಿ? ಇಡೋ ಫೋನು. ए सरकार, मैं त्रिलोक चंद बात कर रहा हूँ. त्रिलोक भाई, ಎಲ್ಲೋ ಹೊರಟೋಗ್ಬಿಟ್ಟೆ ತ್ರಿಲೋಕ್ ಭಾಯ್ ನೀನು? यद्दू भाई बात करना चाहता है.
ಕ್ಯಾ ಸರ್ಕಾರ್ ಎದ್ದು ಬಾಯ್ ಯಾರಿ ಮಾದ ಅವನ್ನ ಹೊಡ್ಸೋಕೆ ನಮ್ಮವ್ರನ್ನ ಕರೆಸಿ ನಮ್ಮವ್ರಿಗೆ ಟಿಕೆಟ್ ಕೊಟ್ಬಿಟ್ಟೆ. ಭಾಯ್ ನಾನು ಆಸ್ಟ್ರೇಲಿಯಾಗೆ ಬಂದ್ಬಿಡ್ತೀನಿ, ಕರ್ಸ್ಕೊಂಡ್ಬಿಡಿ ಭಾಯ್. ಬೆಂಗಳೂರಿಗೆ ಬಂದು ಫಸ್ಟ್ ಭೇಟಿ ಮಾಡು. ಅಂದ್ರೆ ನೀವೀಗ ನಿನ್ನ ಬ್ಯಾಂಗ್ಳೂರ್ ಏನಾಯ್ತು? ಆಗಿದೆ ವಾಸ್ತು. ನೀನು ಈ ದಿಕ್ಕಲ್ಲಿ ಕೂತ್ಕೊಂಡೆ ಹಾಲು ಕುಡ್ಸು. ನನ್ ರಾಣಿ ಕುಡ್ಸು ಚೆನ್ನಾಗಿ ಕುಡ್ಸು. ಎದ್ದು ಭಾಯ್ ಯಾವ ಏರಿಯಾದಲ್ಲಿದ್ದೀರಿ ಎದ್ದು ಭಾಯ್? ಕಲಾಸ್ಪಾಳ್ಯ ಮಸೀದಿ ಹತ್ರ ನಾಳೆ ಬೆಳಗ್ಗೆ 10 ಗಂಟೆಗೆ ಬಂದ್ಬಿಡು. ನೀವೊಬ್ಬರು ನನ್ನ ಜೊತೆಲಿರಿ. ಸ್ಕೆಚ್ ಹಾಕಿ ಮೈ ಮೇಲ್ ಬಿದ್ದು ಮಾದೇಶನ್ ಮುಗಿಸಕ್ಕೆ ನನಗೆ 12 ಅವರ್ ಸಾಕು. ಮಾದನ್ ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಸರಿ, ನೀ ಬೆಳಗ್ಗೆ ಬಂದು ಭೇಟಿ ಆಗು. ಬರ್ತೀನಿ ಎದ್ದು ಭಾಯ್, ಬಂದ್ಬಿಡ್ತೀನಿ ಎದ್ದು ಭಾಯ್. ನಾ ಹೇಳಿಲ್ವ ನಾಯ್ಡುಗಳೇ, ಚಡಗರ ಹತ್ರ ಅಶೋಕ್ ಕುಮಾರ್ ಹತ್ರ ಹೋದ ಸರ್ಕಾರ ಇವನ ಹತ್ರ ಬಂದೇ ಬರ್ತಾನೆ ಅಂತ. ಮದ ಬೈ ಚಾನ್ಸ್ ನನ್ನ ಕಡೆಯಿಂದ ಮಿಸ್ಟೇಕ್ ಆಗೋಯ್ತು, ಮಾಫ್ ಕರು. ಹೇ ತ್ರಿಲೋಕ್, ಭಯ್ಯ ಮಾಫ್ ಮಾಡು ಮದ. ಏಯ್ ಮಾಫಿ ಮಾಂಗ್. ಮಾಫ್ ಕರೋ ಮಾದ. ನನ್ನನ್ನು ಕ್ಷಮಿಸ್ಬಿಡು. ಬೈ ಮಿಸ್ಟೇಕ್ ತಪ್ಪಾಗೋಯ್ತು, ಕ್ಷಮಿಸು ಅಂತ ಹೇಳಿದ್ರು ಕ್ಷಮಿಸೋ ಗಂಡು ನೀನಲ್ಲ ಅಂತ ನನ್ಗೆ ಗೊತ್ತಾಯ್ತು. ಸರ್ಕಾರ ನೀನ್ ಎದುರಾಕೊಂಡು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟ. ಹೊಡೆದಾಕ್ ಮಾತಾ. ಅಯ್ಯೋ ನನ್ನ ಮಕ್ಕಳ. ಆಸ್ಟ್ರೇಲಿಯಾದವನು ಕಲಾಸಿ ಪಾಳ್ಯದ ಮಸೀದಿ ಅಂದಾಗ್ಲೇ ಡೌಟ್ ಬಂತು ಮಾದೇಶ. ಇಂಥ ಹರಾಮಿ ಆಟ ಎಷ್ಟು ಆಡಿಲ್ಲ ನಾನು. ಎಲ್ಲ ಅವನು ಅಬ್ಬಾ ಮಚ್ಚು ಕತ್ತಿ ಲಾಂಗು ಯಾವುದೂ ಬೇಕಾಗಿಲ್ಲ ನೋಡು, ನಿನ್ ಲುಕ್ಕಲ್ಲೇ ಸತ್ತೋಗ್ಬಿಡ್ಬೇಕು. ಆದ್ರೆ ನಾನ್ ಸಾಯೋನಲ್ಲ ಮಾದೇಶ. ಒಬ್ಬ ಮಾದೇಶನ್ ಹುಟ್ಟಾಕ್ದವನ್ಗೆ ಇನ್ನೊಬ್ಬನ ಹುಟ್ಟಾಕೋದ್ ಕಷ್ಟನಾ ಲೇ? ಇವರುಗಳು ಹೊಡೆಯೋ ಹೊಡೆತಕ್ಕೆ ಇಡೀ ಕರ್ನಾಟಕನೇ ಶೇಕ್ ಆಗೋಗುತ್ತೆ. ಲೇ ಚೂಸ್ಕೊಂಡ್ರ? ಸರ್ಕಾರ
ಯದುಬಾಯ್ ಮೋಸ ಮಾಡ್ಬಿಟ್ಟಲ್ಲ ಯದುಬಾಯ್. ಅಂಡರ್ ವರ್ಲ್ಡ್ ಅಲ್ಲಿ ಓಡೋ ಕುದುರೆಗೆ ಮಾತ್ರ ಬೆಲೆ ಅಷ್ಟೇ. ಮಹಾದೇಶ ಯಾರು ಹೊಡೆದಾಕಿದ್ರು ಅಂತ ಎನಿ ಕ್ಲೂಸ್? ಸರ್, ಮಹೇಶ, ಕೆಂಚ, ಬುಲೆಟ್ ಎಲ್ಲ ಸ್ಪಾಟ್ ಅಲ್ಲಿ ಇದ್ರು ಅಂತ ಮಾಹಿತಿ ಮಾದೇಶ ಇದ್ದ. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಸುದ್ದಿ. ಏನು? ಮಾದೇಶನ್ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದ ಅಂತ ಮಾಹಿತಿ ಇದೆ ಸರ್. ಯಾರವನು? ನೋ ಕ್ಲೂ ಸರ್. ಇವರೇ ಸರ್, ಸರ್ಕಾರ ಹೆಂಗಸರು. ಲಾಸ್ಟ್ 12 hours ಹಿಂದೆ ಸರ್ಕಾರ ಯಾರ ಹತ್ರ ಮಾತನಾಡಿದ್ರು ಅನ್ನೋದು ನಿಂಗೆ ಗೊತ್ತಾ? ಸರ್, ಅದು ನಿನ್ನೆ ರಾತ್ರಿ 9 ಗಂಟೆಗೆ ಯಾರೋ ಎದ್ದು ಅಂತ ಫೋನ್ ಮಾಡಿದ್ರು. ಅವ್ರ ಹತ್ರ ಮಾತಾಡ್ತಿದ್ರು. ಯಾರು? ಎದ್ದು ಬಾಯ್. ಎದ್ದು ಬಾಯ್. ಮಾದೇಶನೇ ಕೊಲೆಗಾರ ಅಂತ ಗೊತ್ತಾದ ಕೂಡಲೇ BB ಅಶೋಕ್ ಕುಮಾರ್ ಚಡಗ್ರ ಮೇಲೆ ಕಾನೂನುಬದ್ಧವಾಗಿ ಯುದ್ಧ ಸಾರಿದ್ರು. ನೀವು ಹೇಳಿದಾಗೆ ಮಾದಿನ ಕನ್ವಿಕ್ಷನ್ ಆಗುತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಕೋರ್ಟಲ್ಲಿ ಸಾಕ್ಷಿ ಎವಿಡೆನ್ಸ್ ಕೇಳ್ತಾರೆ. ಯಾರಂತಂದ್ ಕಟ್ಕಟ್ಟೆಯಲ್ಲಿ ನಿಲ್ಲಿಸ್ತೀರಾ? ನಿನ್ನ ಅಶೋಕ್ ಕುಮಾರ್ ಹಿಡಿದ ಪಟ್ಟಿಗೆ ದಾರಿ ಕಾಣದ ಚಡಗ ಮಾದನ್ನ ಹಿಡಿಯೋದಕ್ಕೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದ್ರು. ಮಾದೇಶ ಗೊತ್ತಿಲ್ಲ ಸರ್. ಮಾದೇಶ ಎಲ್ಲೋ ಗೊತ್ತಿಲ್ಲ ಬಾಸ್. ಅವನನ್ನ ಸ್ವಲ್ಪ ಚೆಕ್ ಮಾಡಿ ಬಾಸ್. ಮಾದೇಶ ರಿಲ್ಯಾಕ್ಸ್ DCP. ಮಾದ ಮಗನೇ ಎಲ್ಲಿದ್ಯಾ? ನಿನ್ ಮೇಲೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ರಿಯಲಿ? ಲೈ ಮಾದ, ಮಗನೇ. ಆಸ್ಟ್ರೇಲಿಯಾ. ಲೈ ಮಾದ, ದೇರ್ ಇಸ್ ಸ್ಟಿಲ್ ಟೈಮ್. ಸರೆಂಡರ್ ಆಗ್ಬಿಡು. DCP, ನನ್ನ ಈ ಅವತಾರಕ್ಕೆ ಕಾರಣರಾಗಿರೋ ಪೊಲೀಸ್ನವರು ರಾಜಕಾರಣಿಗಳು. ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡೋ ಪ್ಲಾನ್ ಮಾಡಿ. ಆಟೋಮೆಟಿಕ್ ಆಗಿ ನಾಳೆ ಬಂದು ಸರೆಂಡರ್ ಆಗ್ತೀನಿ. ಅಂಡರ್ ವರ್ಲ್ಡ್ ನಲ್ಲಿ ಈ ಮಾದೇಶನ್ ಬೇಗದ ಕೈ ಯಾರಪ್ಪನ ಕೈಯಲ್ಲೂ ಇಲ್ಲ.